ಇವತ್ತಿನ ರೆಸಿಪಿ ಹೋಟೆಲ್ಗಳಲ್ಲಿ ಪೂರಿ ಜೊತೆ ಕೊಡ್ತಾರಲ್ವ ಆಲೂ ಕುರ್ಮಾ, ಅದನ್ನೇ ಸಿಂಪಲಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಕುರ್ಮಾ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗಬೇಕು ಅಂತ ಏನಿಲ್ಲ, ಮನೇಲೇ ಸಿಂಪಲಾಗಿ ರುಚಿಯಾಗಿ ಮಾಡ್ಕೋಬೋದು. ಮೊದಲು ಕಡಾಯಿ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ, ಬಿಸಿಯಾಗಿದ್ದೇನೆ ಸಾಸಿವೆ ಸಿಡಿತಿದೆ, 2 ಕಡ್ಡಿ ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡು ನಾನು 1 ಕ್ಯಾರೆಟ್ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 50 ಗ್ರಾಮ್ ಅಷ್ಟು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾವು ಎಣ್ಣೆನಲ್ಲಿ ಹಸಿ ಬಟಾಣಿ ಹಾಕಿರೋದ್ರಿಂದ ಸಿಡಿಯುತ್ತೆ, ಅದರಿಂದ ನಾವು ಪಟ್ಟಂತ ಈರುಳ್ಳಿನ ಹಾಕ್ಕೊಂಡ್ಬಿಡಬೇಕು. ನಾನು 2 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಕ್ಯಾರೆಟು ಬಟಾಣಿನೂ ಅಷ್ಟೇ ಮೆತ್ತಗೆ ಬೆಂದೋಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮೊದಲೇ ಉಪ್ಪು ಹಾಕಿದ್ರೆ ಇನ್ನೂ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿ ನಂತರ ನೀರನ್ನು ಹಾಕ್ಕೋಬೇಕು. ನಮಗೆ ಈ ಕುರ್ಮಾದಲ್ಲಿ ಹೆಚ್ಚಿಗೆ ನೀರು ಹಾಕಬೇಕಾಗುತ್ತೆ. ನಾನು ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದು 2ರಿಂದ 3 ನಿಮಿಷನಾದರೂ ಕುದಿಸ್ಕೊಳ್ಳಿ. ಇದು ಕುದೀತಾ ಇರಲಿ. ಅಷ್ಟರಲ್ಲಿ ನಾನು ಆಲೂಗಡ್ಡೆನ ಬೇಯಿಸಿಟ್ಟಿದ್ದೀನಿ, 2 ಆಲೂಗಡ್ಡೆ. ಇದನ್ನು ಲೈಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ, ಸ್ವಲ್ಪ ದಪ್ಪ ಸೈಜಲ್ಲೇ. ನೋಡಿ, ನಾನು ಮಾಡ್ತಿದ್ದೀನಲ್ವ, ಈ ರೀತಿ ಮಾಡಿಟ್ಕೊಳ್ಳಿ, ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆಯೇ ಒಂದು ಬೌಲಲ್ಲಿ 3 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಬಿಸಿ ನೀರು ಹಾಕ್ತಾ ಇದ್ದೀನಿ. ತೊಂದರೆ ಇಲ್ಲ, ನೀವು ತಣ್ಣೀರೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನೀವು ಯಾವ ನೀರಾದರೂ ಹಾಕ್ಕೋಬೋದು, ಆದರೆ ಗಂಟಿಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೀವು ನೋಡ್ತಿರ್ಬೋದು, ಕೊತ್ತ ಅಂತ ಕುದೀತಾ ಇದೆ. ಮ್ಯಾಶ್ ಮಾಡಿಟ್ಟಿರೋ ಅಂಥ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದೇ ಒಂದು ಟೊಮೊಟೊ ಬೀಜ ಸಪ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಬೀಜ ಸಮೇತ ಹಾಕಿದ್ರೆ ಕುರ್ಮಾ ಹುಳಿ ಬರುತ್ತೆ, ಅದರಿಂದ ಬೀಜ ತೆಗೆದುಬಿಡಿ. ನಂತರ ಮಿಕ್ಸ್ ಮಾಡಿಟ್ಟಿರೋ ಅಂಥ ಕಡಲೆ ಹಸಿಟ್ಟನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಸ್ಟವನ್ನು ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷನಾದರೂ ಕುದಿಸ್ಬೇಕು. ನೋಡಿ, ಇಷ್ಟು ತೆಳುವಾಗಿದೆ ಅಲ್ವಾ, ಬೆಂದ ನಂತರ ಬೇಗ ಗಟ್ಟಿಯಾಗೋಗುತ್ತೆ. ಅದರಿಂದನೇ ಈ ಕುರ್ಮಾಗೆ ಹೆಚ್ಚಿಗೆ ನೀರನ್ನು ಹಾಕಬೇಕು. ಈಗ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಸೂಪರಾಗಿ ನಮಗೆ ಕುರ್ಮಾ ರೆಡಿಯಾಗಿದೆ. ತಿಕ್ನೆಸ್ಸು ನೀವು ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಒಂದು ಸ್ವಲ್ಪ ಹೆಚ್ಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಪೂರಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ಪೂರಿಗೆ ಅಂತಲ್ಲ, ಚಪಾತಿ ಪರೋಟಾಗೂ ಸಹ ಸೂಪರಾಗಿರುತ್ತೆ. ನಿಮ್ಗೆ ಇನ್ನೂ ತೆಳುವಾಗಬೇಕು ಅಂದರೂ ಮಾಡ್ಕೋಬೋದು, ಏಕೆ ಅಂದರೆ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಪೂರಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಸಿಂಪಲ್ ಅಲ್ವಾ. ಇದನ್ನು ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗ್ಬೇಕಾ, ಮನೆ ಮಾಡ್ಕೋಬೋದು. ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.